ಹಾಲೆಲ್ಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈ ದಿನ ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 15th ನೆನಪಿದೆಯಾ? ಮತ್ತೊಂದು ಸಾರಿ ಸ್ವತಂತ್ರ ದಿನಾಚರಣೆಯನ್ನು ದೇಶದಲ್ಲೆಲ್ಲ ಹಮ್ಮಿಕೊಂಡಿರ್ತಾರೆ. ಫ್ಲಾಗ್ ಹಾಸ್ಟಿಂಗ್ ನಡೆಯುತ್ತಾ ಇರುತ್ತೆ. ಆಸ್ ಇಂಡಿಯನ್ಸ್ ವಿ ನೀಡ್ ಟು ಪಾರ್ಟಿಸಿಪೇಟ್. ಆಸ್ ಇಂಡಿಯನ್ಸ್ ವಿ ಶುಡ್ ಪ್ರೇ ಫಾರ್ ಅವರ್ ಕಂಟ್ರಿ. ನಮ್ಮ ಬೈಬಲ್ನಲ್ಲಿ ಹಿಂದೂಸ್ತಾನದ ಕುರಿತು ಯಾವತ್ತೋ ಬರೆಯಲಾಗಿದೆ. ಎಸ್ತೇರಳ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಹಶ್ವರೋಷನ ಕಾಲದಲ್ಲಿ ನಡೆದ ಚರಿತ್ರೆ, ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳನ್ನು ಅಹಶ್ವರೋಷನು ಆಳಿದನು. ನಮ್ಮ ಭಾರತ ದೇಶವು ಅಂದಿನಿಂದ 127 ಸಂಸ್ಥಾನಗಳಲ್ಲಿ ಕೂಶ್ ದೇಶದವರೆಗೂ, ಅಂದರೆ ಆಫ್ರಿಕಾ ದೇಶದವರೆಗೂ ಒಬ್ಬನೇ ಅರಸನು ಆಳ್ವಿಕೆ ಮಾಡುತ್ತಾನೆ. ಆ ಕಾಲದಲ್ಲಿ ಎಸ್ತೇರಳು ಆ ದೇಶದಲ್ಲಿದ್ದುಕೊಂಡೇ ಪ್ರಾರ್ಥಿಸುತ್ತಾಳೆ ಜೀವವುಳ್ಳ ದೇವರಿಗೆ. ಕ್ರಿಸ್ತಪೂರ್ವ 486ನೇ ಇಸ್ವಿಯಲ್ಲಿಯೇ ಹಿಂದೂಸ್ತಾನದ ಕುರಿತಾಗಿ ಬಿಫೋರ್ ಕ್ರೈಸ್ಟ್ 486 ಇಯರ್ಸ್ ಬ್ಯಾಕ್ ಹಿಂದೂಸ್ತಾನದ ಕುರಿತಾಗಿ ನಮ್ಮ ಪರಿಶುದ್ಧ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ಕರ್ತನನ್ನು ಸ್ತುತಿಸೋಣ, ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸೋಣ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನೇಕ ವರ್ಷಗಳಾದ ಮೇಲೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರತೆ ಸಿಕ್ಕಿದಾಗ, ಅಂದರೆ ಸ್ವತಂತ್ರವಾದ ದೇಶವಾಗಿ ಉಂಟಾಗಿ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಕಳೆದ 78 ವರ್ಷಗಳಿಂದ ಈ ದೇಶವನ್ನು ಕಾಪಾಡಿದ್ದಕ್ಕಾಗಿ, ಪ್ರೀತಿಸಿದ್ದಕ್ಕಾಗಿ, ಆಶೀರ್ವದಿಸಿದ್ದಕ್ಕಾಗಿ, ಪರಿಪಾಲಿಸುವಂಥವರಿಗೆ ಜ್ಞಾನವನ್ನು, ವಿವೇಚನೆಯನ್ನು ಅನುಗ್ರಹಿಸಿದ್ದಕ್ಕಾಗಿ, ಪ್ರಜೆಗಳೆಲ್ಲರೂ ಸಾಮರಸ್ಯದಲ್ಲಿ ಬದುಕುವ ಹಾಗೆ, ಇಡೀ ದೇಶವಾಗಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ನೀವು ಅನುಗ್ರಹಿಸಿರುವ ಎಲ್ಲಾ ಕೃಪೆಗಳಿಗಾಗಿ ವಂದನೆಗಳು. ನಮ್ಮ ಭಾರತ ದೇಶ ಕನಿಕರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್ ಪ್ರೇಯರೇ, ನಿಜ ನಿಜವೇ ಅಲ್ಲವೇ? ನಾವು ನಮ್ಮ ದೇಶದಲ್ಲಿ ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. 200 ವರ್ಷಗಳವರೆಗೂ ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ಭಾರತ ದೇಶಕ್ಕೆ ಬಂದು, ನಂತರ ಬ್ರಿಟಿಷರ ಪರಿಪಾಲನೆಯಲ್ಲಿ 200 ವರ್ಷಗಳವರೆಗೂ ಗುಲಾಮತನ ಅನುಭವಿಸಿದ ನಂತರ ಸ್ವತಂತ್ರ ಹೋರಾಟ ಯೋಧರಲ್ಲಿ ಅನೇಕರು ಪ್ರಾಣ ತ್ಯಾಗ ಮಾಡಿ ಸೆರೆಮನೆಯೊಳಗೆ ಬಿದ್ದವರಾಗಿ, ಹೀಗೆ ಎಷ್ಟೋ ಪ್ರಯತ್ನಗಳ ಮುಖಾಂತರ ಕೊನೆಗೆ 1947ನೇ ವರ್ಷದ ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ದೊರಕಿತು, ಸ್ವತಂತ್ರ ದೇಶವಾಗಿ ಮಾರ್ಪಟ್ಟಿತು. ನಿಜ ಪ್ರಿಯರೇ, ಬ್ರಿಟಿಷರ್ಸ್ ನಮ್ಮ ದೇಶ ಬಿಟ್ಟು ಹೋದಾಗ ನಮ್ಮ ದೇಶ ಹೀಗಿರಲಿಲ್ಲ ಪ್ರಿಯರೇ. ಬಹಳ ಬಡತನದಲ್ಲಿತ್ತು. ನೋ ಎಲೆಕ್ಟ್ರಿಸಿಟಿ, ನೋ ರೋಡ್ಸ್, ನೋ ಪ್ರಾಪರ್ ಎಜುಕೇಶನ್, ನೋ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್, ನಥಿಂಗ್. ಆ ಕಾಲದಲ್ಲಿ ಚೈನಾವನ್ನು, ಇಂಡಿಯಾವನ್ನು ಕತ್ತಲೆಯ ದೇಶವೆಂದು ಕರೆಯುತ್ತಿದ್ದರು. ಬಟ್ ಸ್ವತಂತ್ರ ಸಿಕ್ಕಿದ ನಂತರ ಗತ 78 ವರ್ಷಗಳಲ್ಲಿ ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಹೊಂದಿದೆ ಎಂದು ಈ ದಿನ ನಾವು ಗಮನಿಸುತ್ತಿದ್ದೇವೆ. ಪ್ರಪಂಚದ ಅಗ್ರ ದೇಶಗಳೊಂದಿಗೆ ಪೈಪೋಟಿ ಮಾಡುವಂತಹ ಸ್ಥಾನಕ್ಕೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ. ಸರ್ಕಾರದವರು ನಿರ್ಣಯ ತೆಗೆದುಕೊಂಡಾಗ, ಹೊಸ ಪ್ಲ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ರಂಗಗಳಲ್ಲಿ ಈ ದಿನ ನಮ್ಮ ಭಾರತ ದೇಶ ಅಭಿವೃದ್ಧಿಯಲ್ಲಿಯೇ ಇದೆ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ನಿಮಗೊಂದು ಸಂಗತಿ ಗೊತ್ತಿದೆಯೋ ಇಲ್ಲವೋ? ನಮ್ಮ ಭಾರತ ದೇಶದಲ್ಲಿ 22 ಆಫಿಷಿಯಲ್ ಲ್ಯಾಂಗ್ವೇಜಸ್ ಇವೆ, 122 ಮುಖ್ಯವಾದ ಲ್ಯಾಂಗ್ವೇಜಸ್ಗಳಿವೆ, 1500 ಚಿಲ್ಲರೆ ಭಾಷೆ ಮಾತಾಡುವಂಥವರು ನಮ್ಮ ಒಂದೇ ಒಂದು ಭಾರತ ದೇಶದಲ್ಲಿದ್ದಾರೆ. ಇನ್ನೂ ವಿಶೇಷವಾದ ಸಂಗತಿ ಏನೆಂದರೆ, ಇಂತಹ ಎಲ್ಲಾ ಭಾಷೆಗಳವರಿಗೆ ಸುವಾರ್ತೆ ತಲುಪಬೇಕೆಂದು ಆ ಕಾಲದ ಮಿಷನರೀಸ್ಗಳು ಮಾಡಿರುವ ಪ್ರಯತ್ನದಿಂದ ಪರಿಶುದ್ಧ ಸತ್ಯವೇದ ಅನೇಕ ಭಾಷೆಗಳಲ್ಲಿ
ಪೂರ್ತಿ ಬೈಬಲ್ ಆಗಲಿ ಇಲ್ಲವೇ ಕೆಲವೊಂದು ಭಾಗವನ್ನು ಎಲ್ಲಾ ಭಾಷೆಗಳಲ್ಲಿ ಲಭ್ಯವಾಗಿರುವುದಕ್ಕಾಗಿ ದೇವರು ಒಂದು ಮಾರ್ಗ ತೆರೆದರು. ಅದಕ್ಕಾಗಿಯೇ ಈ ದಿನ ನಮ್ಮ ಯೇಸುವಿಗೆ ಪ್ರಾರ್ಥನೆ ಮಾಡುವಂಥವರು ಭಾರತ ದೇಶದ 4 ಮೂಲೆಯಲ್ಲಿಯೂ ಇದ್ದಾರೆ. ಅಫ್ಕೋರ್ಸ್ ಸೌತ್ನಲ್ಲಿ ಹೆಚ್ಚಾಗಿದ್ದಾರೆ, ನಾರ್ತ್ನಲ್ಲಿ ಕಡಿಮೆಯಾಗಿದ್ದಾರೆ. ಅದಕ್ಕೆ ಕಾರಣ ನಾವೇ. ಆ ಕಾಲದಲ್ಲಿ ಏರೋಪ್ಲೇನ್ಸ್ಗಳಿಲ್ಲದೇ ಇರೋದ್ರಿಂದ ಯಾರಾದರೂ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಸಮುದ್ರ ಪ್ರಯಾಣದಿಂದಲೇ ಬರಬೇಕಿತ್ತು. ಹಾಗಾಗಿ ಸಮುದ್ರದ ಪ್ರಯಾಣವಾಗಿ ಆ ಕಾಲದ ಮಿಷನರೀಸ್ಗಳು ಬಂದಿರೋದ್ರಿಂದ ತೋಮಾ ಅಂದ್ರೆ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿರುವ ತೋಮಾ ಕೇರಳ ರಾಜ್ಯಕ್ಕೂ, ಆನಂತರ ತಮಿಳುನಾಡಿಗೂ, ಹಾಗೆಯೇ ಆನಂತರ ವಿಲಿಯಂ ಕೇರಿ ಅನ್ನುವಂಥವರು ವೆಸ್ಟ್ ಬೆಂಗಾಲ್ಗೆ, ಅದೇ ರೀತಿ ಈ ಪ್ರಾಂತ್ಯದಲ್ಲಿ ಹೆಚ್ಚಾದ ಯೇಸುವಿನ ಪ್ರೀತಿ ವಿವರಿಸಲಾಗಿದೆ, ಪ್ರಕಟಿಸಲಾಗಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಂಥವರು ಸಿದ್ಧಗೊಳ್ಳುತ್ತಾರೆ. ಇಲ್ಲಿಂದ ನಾವು ಮೇಲಕ್ಕೆ ವಾಕ್ಯ ತೆಗೆದುಕೊಂಡು ಹೋಗುವ ಜವಾಬ್ದಾರಿಕೆ ನಮ್ಮದಾಗಿದೆ. ಆದರೆ ನಾವು ಇಲ್ಲಿಯೇ ಒಬ್ಬರ ಪಕ್ಕದಲ್ಲಿ ಇನ್ನೊಬ್ಬರು ಚರ್ಚ್ ಕಟ್ಟುತ್ತಾ ಕೂತ್ಕೊಳ್ತಿದ್ದೇವೆ. ಅದಕ್ಕೆ ತಪ್ಪದೆ ನಾವು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗುತ್ತೆ. ಬಟ್ ಯಾವುದು ಏನೇ ಆಗಿರಲಿ, ದೇವರು ಆಯಾ ಸ್ಥಳಗಳಲ್ಲಿ ಆಯಾ ವ್ಯಕ್ತಿಗಳನ್ನು ಎಬ್ಬಿಸಿ ಎಲ್ಲಾ ರಾಜ್ಯಗಳಲ್ಲಿಯೂ ಪ್ರಾರ್ಥಿಸುವಂತಹ ಕ್ರೈಸ್ತರಿದ್ದಾರೆ. ನಿಷೇಧಿಸಲ್ಪಟ್ಟಂತಹ ರಾಜ್ಯಗಳಲ್ಲಿಯೂ ಕೂಡ ಯೇಸುವಿಗಾಗಿ ಸಾಯುವಷ್ಟು, ಸೆರೆಮನೆಯೊಳಗೆ ಹಾಕಲ್ಪಡುವಷ್ಟು ಸೇವೆ ಮಾಡಿ ಹಿಂಜರಿಯಲಾರದ ಸೇವಕರಿದ್ದಾರೆ. ಇದಕ್ಕಾಗಿ ನಾವು ದೇವರನ್ನು ಸ್ತುತಿಸುವವರಾಗಿರೋಣ. ಪ್ರತ್ಯಕ್ಷವಾಗಿ ಯೇಸುಕ್ರಿಸ್ತನ ಮಕ್ಕಳು ದೇಶಕ್ಕೆ ಏನು ಲಾಭ ತಂದುಕೊಟ್ಟರು, ಏನು ಮಾಡಲಿಲ್ಲವೇನೋ ಎನ್ನುವಂತೆ ಕಾಣಿಸಬಹುದೇನೋ. ಆದರೆ ಯೇಸುವಿನ ಪ್ರೀತಿಯನ್ನು ಪ್ರಕಟಿಸುತ್ತಾ ಪ್ರಾರ್ಥಿಸುವಂತಹ ಕ್ರೈಸ್ತರ ಮುಖಾಂತರ ದೇಶಕ್ಕೆ ಮೇಲುಂಟಾಗ್ತದೆ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಎಂದು ಯೇಸು ಹೇಳಿದಾರಲ್ಲವೇ? ಅಂದರೆ ಜೀವಿತಕ್ಕೆ ನಾವು ರುಚಿಕರವಾಗಿರಬೇಕು. ನಮ್ಮ ಬಾಯಿಗೆ ರುಚಿಯುಂಟು ಮಾಡುವಂಥದ್ದು ಉಪ್ಪಾಗಿದೆ. ಒಬ್ಬ ನಿಜವಾದ ವಿಶ್ವಾಸಿ ನಿರಾಶೆ ನಿರುತ್ಸಾಹದಲ್ಲಿ ಇರುವಂತಹ ಇತರರಿಗೆ ಆದರಣೆಯಾಗಿರುತ್ತಾನೆ, ಮಾದರಿಯಾಗಿರುತ್ತಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಯೇಸು ಹೇಳಿದ್ದಾರೆ. ಮೆಡ್ರಾಸ್ ಮೆರಿನಾ ಬೀಚ್ನಲ್ಲಿ ಒಂದು ದೀಪ ಸ್ತಂಭ ಇದೆ, ಲೈಟ್ ಹೌಸ್ ಇದೆ. ಅದು ತಿರುಗುತ್ತಾ ಇರುತ್ತೆ. ಎದಕ್ಕಾಗಿ? ಸಮುದ್ರದಲ್ಲಿ ದಾರಿ ತಪ್ಪಿದಂಥವರು ಯಾರು ಸಮುದ್ರದ ದಡವಾಗಿದೆ, ಯಾವ ದಡಕ್ಕೆ ಸೇರಬೇಕೆಂದು ಗೊತ್ತಿಲ್ಲದಿರುವಾಗ ಈ ಲೈಟ್, ಈ ಬೆಳಕು ದೀಪವನ್ನು ನೋಡಿ, ಎತ್ತರದಲ್ಲಿರುವ ದೀಪ ಅವರಿಗೆ ಕಾಣಿಸುವಾಗ ಆಗೋ ಸಮುದ್ರದ ತೀರ ಅಲ್ಲಿದೆ ಎಂದು ನೋಡಿ ಅವರು ಗಮ್ಯಕ್ಕೆ ಸೇರುವುದಕ್ಕಾಗಿ. ಬಹಳಷ್ಟು ಜನ ಈ ದಿನ ಜೀವಿತದಲ್ಲಿ ಗಮ್ಯ ಅರಿಯಲಾರದವರಾಗಿರ್ತಾ ಇದ್ದಾರೆ. ಅಂಥವರಿಗೆ ಯೇಸುವೇ ಮಾರ್ಗವೂ ಸತ್ಯವೂ ಜೀವವೂ ಎಂದು ತೋರಿಸಬಲ್ಲಂತಹ, ಕ್ರಿಸ್ತನ ಹಾಗೆ ಜೀವಿಸುವಂತಹ ಕ್ರೈಸ್ತರ ಅವಶ್ಯಕತೆ ಇದೆ. ನಾವು ಈ ದೇಶಕ್ಕೋಸ್ಕರ ಪ್ರಾರ್ಥಿಸುವಂಥದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. ತಿಮೋತಿ ಬರೆದಿದ್ದಾನಲ್ಲವೇ, ಹೇಳಿದಾನಲ್ಲವೇ? ಅಧಿಕಾರಿಗಳಿಗೋಸ್ಕರ, ರಾಜರುಗಳಿಗೋಸ್ಕರ, ಜನರೆಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ವಿಜ್ಞಾಪನೆ ಮಾಡಿರಿ ಎಂದು ಹೇಳಿದಾರಲ್ಲವೇ? ಅದಕ್ಕಾಗಿಯೇ ನಮ್ಮ ದೇಶದಲ್ಲಿ ಪ್ರಾರ್ಥಿಸುವಂತಹ ವಿಶ್ವಾಸಿಗಳಿದ್ದಾರೆ, ಕ್ರೈಸ್ತರು ಇದ್ದಾರೆ. ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಮಿಷನರೀಸ್ಗಳಿದ್ದಾರೆ, ಮಾದರಿ ತೋರಿಸಿದಂಥವರು ಅನೇಕರಿದ್ದಾರೆ. ಅದಕ್ಕಿಂತಲೂ ಈ ದೇಶವನ್ನು ನಮ್ಮ ಕರ್ತನಾದ ಯೇಸುವೇ ಪ್ರೀತಿಸಿ ಆ ದಿನವೇ ಆತನ ಸಂಕಲ್ಪದಲ್ಲಿರುವ ನಮ್ಮ ದೇಶದ ಕುರಿತು ಬರೆಯಲ್ಪಡುವಂಥದ್ದು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವುದು. ಏಷ್ಯಾ ಖಂಡದಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಅದರ ಅರ್ಥ ಆತನು ಯುರೋಪ್ ಖಂಡಕ್ಕೆ ಸೇರಿದಾತನಲ್ಲ. ಯಾಕೆಂದರೆ ಏಷ್ಯಾ ಖಂಡದಲ್ಲಿಯೇ ಇಸ್ರಾಯೇಲ್ ದೇಶ ಇದೆ. ಹಾಗಾಗಿ ನಮ್ಮನ್ನು ಆತನು ಎಷ್ಟೊಂದು ಪ್ರೀತಿಸಿದ್ದಾರೆ. ಸರಿ, 200 ವರ್ಷದ ಗುಲಾಮತನದ ನಂತರ ಇಂಡಿಪೆಂಡೆನ್ಸ್ ದೊರಕಿತು. ಈಗ ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ, ಅಗ್ರ ದೇಶಗಳೊಂದಿಗೆ ಪೈಪೋಟಿ ಮಾಡ್ತಿದೆ. ಎಲ್ಲಾ ರಂಗಗಳಲ್ಲಿ ಅಭಿವೃದ್ಧಿ ನೋಡ್ತಿದ್ದೇವೆ. ಹಾಗೂ ವ್ಯಾಪಾರದಲ್ಲಿ ಲಾಭ ಇತರ ದೇಶಕ್ಕಿಂತಲೂ ಹೆಚ್ಚು ನೋಡ್ತೇವೆ. ಹೊಸ ಹೊಸ ಕಾಯ್ದೆಗಳನ್ನು ನೋಡ್ತಿದ್ದೇವೆ. ಹಾಗೂ ನಾವು ನಮ್ಮ ದೇಶವನ್ನು 10 ವರ್ಷಗಳಿಂದ ಪರಿಪಾಲಿಸುವ ಸರ್ಕಾರ ಮತ್ತಷ್ಟು ವೇಗವಾಗಿ ಎಲ್ಲಾ ಕಾಯ್ದೆ ಕಾನೂನನ್ನು ಸರಿಯಾಗಿ ನಡೆಸುತ್ತಿರುವುದನ್ನು ನೋಡ್ತಿದ್ದೇವೆ. ಬಹಳ ಚೆನ್ನಾಗಿದೆ. IT ರಂಗದಲ್ಲಿ 1990ಸ್ನಲ್ಲಿ ಪ್ರವೇಶಿಸಿದೆವು. ಹಾಗಾಗಿ ಪ್ರಪಂಚದ ಇತರ ದೇಶಗಳವರೊಂದಿಗೆ ಸರಿಯಾದ ಸಂಬಂಧ ಹೊಂದಿಕೊಂಡೆವು. ಹೀಗೆ ಹಂತ ಹಂತವಾಗಿ ದೇಶ ಉನ್ನತ ಸ್ಥಾನಕ್ಕೆ ಸೇರಿದೆ. ಆದರೆ ಒಂದು ವಿಷಯವಿದೆ, ನೀತಿ ನ್ಯಾಯಗಳು ನಮ್ಮ ದೇಶದಲ್ಲಿ ಇವೆಯಾ?
ಒಂದು ನಿಜವಾದ ಅಭಿವೃದ್ಧಿ ಆ ದೇಶ ನೀತಿ ನ್ಯಾಯದಲ್ಲಿ ಅಭಿವೃದ್ಧಿ ಆಗುವುದರ ಮೇರೆಗೇ ಲೆಕ್ಕಿಸಲಾಗ್ತದಂತೆ. ಆ ಯಥಾರ್ಥತೆ, ಆ ಒಂದು ನಿಷ್ಕಪಟತನ, ತ್ಯಾಗ, ಸಮರ್ಪಣೆ ಅಂತಹ ನಾಯಕರು ದೇಶಕ್ಕಿರುವುದಾದರೆ ದೇಶ ತಪ್ಪದೆ ಅಭಿವೃದ್ಧಿ ಹೊಂದುತ್ತದೆ. ಅಂತಹ ಕಾಯ್ದೆಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ದೇಶ ಅಭಿವೃದ್ಧಿ ಹೊಂದುತ್ತದೆ. ನೋಡಿ ಪ್ರಿಯರೇ, ನಾವು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು, ಎಷ್ಟೇ ದುಡ್ಡನ್ನು ಸಂಪಾದಿಸಿದ್ರು, ಎಷ್ಟೇ ಹೊಸ ಕಲ್ಚರ್ ಬಂದ್ರು, ಎಷ್ಟೇ ವೇಷ ಭಾಷೆ ಮಾರ್ಪಡಿಸಿಕೊಂಡ್ರು, ಹೃದಯ ಮಾರ್ಪಡದಿದ್ದರೆ ಸ್ವತಂತ್ರ ಭಾರತ ದೇಶದಲ್ಲಿಯೂ ಕೂಡ ಗುಲಾಮರಾಗಿಯೇ ಬದುಕಬೇಕಾಗ್ತದೆ. ಮನುಷ್ಯನಿಗೆ ದೇವರು ಸ್ವೇಚ್ಛೆಯನ್ನು ಯಾವತ್ತೋ ಕೊಟ್ಟಿದ್ದಾರೆ. ಏದೇನ್ ತೋಟದಲ್ಲಿ ದೇವರು ಆದಾಮ ಹವ್ವ ಅವರಿಗೆ ಸ್ವೇಚ್ಛೆಯನ್ನು ಕೊಟ್ಟಿದ್ದಾರೆ. ನಿಮಗಿಷ್ಟ ಬಂದ ಹಣ್ಣನ್ನು ತಿನ್ನಿರಿ, ಆ ಒಂದು ಹಣ್ಣನ್ನು ಮಾತ್ರ ತಿನ್ನಬೇಡಿರಿ ಎಂದು ದೇವರು ಹೇಳಿದ್ರು ಕೂಡ ಅದೇ ಹಣ್ಣನ್ನು ತಿಂದು ಈ ದಿನ ಅದರ ಪರಿಣಾಮ ನಾವೆಲ್ಲರೂ ಎದುರಿಸಬೇಕಾಗ್ತಿದೆ. ಆಜ್ಞೆ ಅತಿಕ್ರಮಿಸುವುದೇ ಪಾಪ. ಅಷ್ಟಕ್ಕೂ ಆಜ್ಞೆಗಳನ್ನು ಪಾಲಿಸುವವರಿಗೆ ಆಜ್ಞೆಗಳ ಕುರಿತು ಹೇಳುವ ಅವಶ್ಯಕತೆ ಏನಿದೆ? ಈ ರೀತಿ ಕಾಯ್ದೆಗಳು ಬಹಳಷ್ಟಿವೆ, ಆದರೆ ಅವುಗಳನ್ನು ಅನುಸರಿಸುವವರು ಕೆಲವರೇ ಇರ್ತಾರೆ. ಅದಕ್ಕಾಗಿಯೇ ಎಲ್ಲಾ ರಂಗಗಳಲ್ಲಿ ದೇಶಗಳು ಅಭಿವೃದ್ಧಿ ಹೊಂದಿದರೂ ಕೂಡ ಮಾರಲ್ ಆಗಿ ನೀತಿ ನ್ಯಾಯಗಳಲ್ಲಿ ಅನೇಕ ದೇಶಗಳು ಈ ದಿನ ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ಬ್ರಿಟನ್ನಂತಹ ಕ್ರೈಸ್ತಿಯ ದೇಶವೆಂದು ಕರೆಯಲ್ಪಟ್ಟಂತಹ ದೇಶದಲ್ಲಿಯೂ ಕೂಡ ಈ ದಿನ ಅಲ್ಲಕಲ್ಲೋಲ ನೋಡ್ತೇವೆ. ಕಾರಣ ಈ ನೀತಿ ನ್ಯಾಯ ಅವರು ಮರೆತು ಹೋಗಿದ್ದಾರೆ, ದೇವರನ್ನು ಕೂಡ ಮರೆತು ಹೋಗಿದ್ದಾರೆ, ದೇವರ ವಾಕ್ಯವನ್ನು ಬಿಟ್ಟಿದ್ದಾರೆ. ಅಮೆರಿಕದಂತಹ ದೇಶದಲ್ಲಿ ಸಮರ್ಪಿಸಿಕೊಂಡಂತಹ ವಿಶ್ವಾಸಿಗಳ ಮುಖಾಂತರ ಇನ್ ಗಾಡ್ ವಿ ಟ್ರಸ್ಟ್ ಎಂಬ $ಅನ್ನು ಪ್ರಿಂಟ್ ಮಾಡಿ ಆ ರೀತಿ ಪ್ರಾರಂಭಗೊಂಡಂತಹ ದೇಶ ಕೂಡ ಈ ದಿನ ಗೊಂದಲಮಯವಾಗಿಯೇ ಇದೆ. ಕಾರಣ, ದೇಶ ಹಾಳಾಗಿರುವುದಾದರೆ ಅದಕ್ಕೆ ಕಾರಣ ಮನುಷ್ಯರು ಹಾಳಾಗಿದ್ದಾರೆಂದರ್ಥ, ನಾಯಕರು ಹಾಳಾಗಿದ್ದಾರೆಂದರ್ಥ. ನೋಡಿ ಪ್ರಿಯರೇ, ದೇಶ ಅಂದ್ರೆ ನೆಲದ ಮಣ್ಣಲ್ಲ ಪ್ರಿಯರೇ, ಮನುಷ್ಯರು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅದಕ್ಕಾಗಿಯೇ ಯಾವ ರೀತಿಯಾಗಿ ನಾವು ನೀತಿ ನ್ಯಾಯವನ್ನು ಅನುಸರಿಸುತ್ತಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳುವಾಗಲೇ ನಮ್ಮ ದೇಶಕ್ಕೆ ಘನತೆ ಮತ್ತು ನೀತಿ ಉಂಟಾಗ್ತದೆ. ಯಾವುದೇ ದೇಶಕ್ಕಾಗಲಿ, ಇನ್ಫ್ಯಾಕ್ಟ್ ಯಾವುದೇ ದೇಶವಾಗಿದ್ರೂ ಸಹ ನೀತಿ ನ್ಯಾಯ ಉಳ್ಳಂಥವರು, ದೈವ ಭಕ್ತಿ ಉಳ್ಳಂಥವರು, ಪ್ರೀತಿ ಸಮಾಧಾನಗಳನ್ನು ಹೊಂದಿದವರು ಉನ್ನತವಾದ ಸ್ಥಾನಕ್ಕೆ ಹೆಚ್ಚಿಸಲ್ಪಡ್ತಾರೆ. ಹೇಗೆ ಒಬ್ಬನ ಲೈಫ್ ಸ್ಟೈಲ್ ಮಾರ್ಪಡಿಸಬೇಕಾದರೆ ನಿಬಂಧನೆಗಳು, ಕಾಯ್ದೆ ಕಾನೂನುಗಳು ಎಷ್ಟೇ ಜಾರಿಗೆ ತಂದರೂ ಆ ವ್ಯಕ್ತಿಯ ಹೃದಯ ಮಾರ್ಪಡದಿದ್ದರೆ ಅವುಗಳಿಂದ ಏನು ಪ್ರಯೋಜನ ಇಲ್ವಲ್ಲ. ಎಷ್ಟೋ ಕಾಯ್ದೆ ಕಾನೂನುಗಳಿವೆ ನಮ್ಮ ಭಾರತ ದೇಶದಲ್ಲಿಯೂ ಕೂಡ, ಎಲ್ಲಾ ದೇಶಗಳಲ್ಲಿಯೂ ಇವೆ. ಕಾಯ್ದೆಯ ಉಲ್ಲಂಘನೆ ನಡೆಯುತ್ತಿದೆ. ಅದಕ್ಕಾಗಿಯೇ ಕೋರ್ಟ್ ಕೇಸ್ಗಳು ಎಷ್ಟೋ ಅಂದರೆ ಪೆಂಡಿಂಗ್ ಫೈಲ್ಸ್ನೊಂದಿಗೆ ಕೋರ್ಟ್ಗಳು ತುಂಬಿಕೊಳ್ತಿವೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದಾರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡುವುದಾದರೆ ನೀವು ನಿಜವಾಗ್ಲೂ ಬಿಡುಗಡೆ ಹೊಂದಿದ್ದೀರಿ. ಒಮ್ಮೆ ಆ ವಾಕ್ಯ ನೋಡೋಣ ಬನ್ನಿ. ನಿಜವಾಗ್ಲೂ ನೀವು ಬಿಡುಗಡೆ ಹೊಂದಿದವರಾಗ್ತೀರಿ. ಹೌದು, ದೇವರ ಮಕ್ಕಳಾಗುತ್ತೀರಿ. ಆ ವಾಕ್ಯ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಅದಕ್ಕೆ ಯೇಸು, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ನಮಗೆ ಬಿಡುಗಡೆ ಸಿಕ್ಕಿದೆ ಅನ್ನುತ್ತಿದ್ದೇವೆ, ಆದರೆ ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ. ಸಿಗರೇಟ್ ಸೇದುವವನು ಸಿಗರೇಟಿಗೆ ದಾಸನಾಗಿದ್ದಾನೆ. ವ್ಯಭಿಚಾರ ಮಾಡುವವನು ವ್ಯಭಿಚಾರಕ್ಕೆ ದಾಸನಾಗಿದ್ದಾನೆ. ಅಷ್ಟೇ ಅಲ್ಲ, ಡ್ರಗ್ಸ್ ಬಳಸುವವನು ಡ್ರಗ್ಸ್ಗೆ ದಾಸನಾಗಿದ್ದಾನೆ. ನಿಮಗೆಷ್ಟೇ ದೊಡ್ಡ ಬಿಡುಗಡೆ ಸಿಕ್ಕಿರುವ ದೇಶದಲ್ಲಿ ನೀವಿದ್ರೂ ಕೂಡ, ನೀವು ಎಷ್ಟೇ ಸ್ವತಂತ್ರರಾಗಿದ್ರೂ ಕೂಡ, ಕೆಟ್ಟ ಚಟ ನೀವು ಬಿಡಲಿಕ್ಕಾಗದಿದ್ದರೆ ಅದಕ್ಕೆ ನೀವು ದಾಸರಾಗಿರುತ್ತೀರಿ. ಯು ಆರ್ ಬಾರ್ನ್ ಟು ಸಿನ್. ಅದಕ್ಕೆ ಇಲ್ಲಿ ಯೇಸು ಹೇಳ್ತಿದ್ದಾರೆ, ಮಗನು ನಿಮಗೆ ಬಿಡುಗಡೆ ಮಾಡಿದಾನಲ್ಲವೇ, ಆಗ ನೀವು ನಿಜವಾಗಲೂ ಬಿಡುಗಡೆಯಾಗುವಿರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಬಂಧಿಸಿದವರನ್ನು ಬಿಡಿಸುವಾತನೂ ಆತನೇ. ಪಾಪಿಗಳನ್ನು ಪರಿಶುದ್ಧರಾಗಿ ಮಾರ್ಪಡಿಸುವಾತನೂ ಆತನೇ. ನಮ್ಮ ಹೃದಯವನ್ನು, ಸ್ವಭಾವವನ್ನು ಮಾರ್ಪಡಿಸುವಾತನೂ ಆತನೇ. ಯಾವಾಗ ನಮ್ಮ ಸ್ವಭಾವ ಮಾರ್ಪಡುತ್ತದೋ, ನಮ್ಮ ಹೃದಯ ಮಾರ್ಪಡುತ್ತದೋ, ನಮ್ಮ ಪ್ರವರ್ತನೆ ಮಾರ್ಪಡುತ್ತದೋ, ನಾವು ದೇವರ ದೃಷ್ಟಿಯಲ್ಲಿ ದೊಡ್ಡವರಾಗುತ್ತೇವೆ. ಲೋಕದಲ್ಲಿಯೂ ಕೂಡ ದೇವರ ಕಾರ್ಯಗಳನ್ನು ತೋರಿಸುವವರಾಗಿರ್ತೇವೆ. ಡಿ.ಎಲ್. ಮೂಡಿ ಎನ್ನುವಂತಹ ಭಕ್ತನು ಹೇಳುತ್ತಾರೆ, ನನ್ನ ತಾಯಿಯಂತಹ ತಾಯಿ ಪ್ರತಿಯೊಬ್ಬರಿಗೂ ಇರುವುದಾದರೆ ಈ ಲೋಕದಲ್ಲಿ
ಕೋರ್ಟ್ಗಳು, ಜೈಲ್ಗಳು, ಪೊಲೀಸ್ ಸ್ಟೇಷನ್ಗಳು ಇರುವುದಿಲ್ಲ. ಅಂದರೆ ಆ ಪ್ರಾರ್ಥನಾ ವೀರಳಾಗಿರುವ ತಾಯಿ ಚಿಕ್ಕ ಮಗುವಾಗಿರುವ ತನ್ನ ಮಗನಿಗೆ ಸುಳ್ಳಾಡಬಾರದು, ತಪ್ಪು ಮಾಡಬಾರದು, ಕಳ್ಳತನ ಮಾಡಬಾರದು ಎಂಬುದಾಗಿ ಕರ್ತನು ಕೊಟ್ಟ ದಶಾಜ್ಞೆಗಳ ಸಾರಾಂಶವನ್ನು ಬೋಧಿಸುತ್ತಾಳೆ. ಆ ಮಗು ಅಪರಾಧರಹಿತವಾಗಿ ಬದುಕುವಾಗ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗುವ ಅಗತ್ಯವೇನಿರುತ್ತೆ? ಕೋರ್ಟ್ ಹತ್ತುವ ಕೆಲಸ ಏನಿರುತ್ತೆ? ಒಬ್ಬರ ಮೇಲೊಬ್ಬರು ಜಗಳವಾಡಿ ಯುದ್ಧ ಮಾಡುವಂತಹ ಕೆಲಸ ಏನಿರುತ್ತೆ? ಆದರೆ ಈ ದಿನ ಮನುಷ್ಯರೆಲ್ಲ ಸ್ವಾರ್ಥ ಯುಕ್ತರಾಗಿದ್ದಾರೆ. ನಿಮಗಿರುವ ದೇಶ ನಿಮಗೆ ಸಾಕಾಗುವುದಿಲ್ಲವೋ? ನಿಮಗಿರುವ ಸ್ಥಳ ಸಾಕಾಗುವುದಿಲ್ಲವೋ? ಇರುವ ಮನೆ ಸಾಕಾಗುವುದಿಲ್ಲವೋ? ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ಟಬೇಕು, ದೇಶದ ಪಕ್ಕದಲ್ಲಿ ದೇಶ, ಸರಹದ್ದನ್ನು ದಾಟಿ ಒಳಗೆ ಬರಬೇಕು. ಎಷ್ಟು ಆಸೆ ನೋಡಿ. ಅದಕ್ಕೋಸ್ಕರ ಮನುಷ್ಯರು ಒಬ್ಬರನ್ನೊಬ್ಬರು ಸಾಯಿಸಿಕೊಳ್ತಿದ್ದಾರೆ, ಮಾನವೀಯತೆ ಇಲ್ಲದೆ ಪ್ರವರ್ತಿಸ್ತಿದ್ದಾರೆ. ಇಂತಹ ಭಯಂಕರವಾದ ಈ ಸ್ಥಿತಿಗಳಲ್ಲಿ ಪ್ರಪಂಚದಾದ್ಯಂತ ಕರ್ತನಾದ ಯೇಸುಕ್ರಿಸ್ತನ ಆತ್ಮನ ಕಾರ್ಯಗಳು ನಡೆಯಬೇಕೆಂಬುದಾಗಿ, ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯಬೇಕೆಂಬುದಾಗಿ, ಆತನ ತೀರ್ಪಿಗಿಂತ ಮುಂಚೆ ಪ್ರಪಂಚಕ್ಕೆಲ್ಲ ಒಂದು ಅವಕಾಶ ದೊರಕಬೇಕೆಂಬುದಾಗಿ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಭಾರತ ದೇಶ ಮತ್ತಷ್ಟು ಹೆಚ್ಚು ಆಶೀರ್ವದಿಸಲ್ಪಡುವ ಹಾಗೆ ಪವಿತ್ರಾತ್ಮನ ಕಾರ್ಯಗಳು ಈ ದೇಶದಲ್ಲೆಲ್ಲ ನಡೆಯುವ ಹಾಗೆ ನಾವು ಪ್ರಾರ್ಥಿಸಬೇಕಾದ ಬದ್ಧರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸ್ವತಂತ್ರ ಭಾರತ ದೇಶದಲ್ಲಿ ನಮ್ಮನ್ನು ನೀವಿಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಭಾರತೀಯರಾಗಿ ನಮ್ಮ ಜವಾಬ್ದಾರಿಕೆ ನೆರವೇರಿಸಲು, ಸಮಾಧಾನವುಳ್ಳವರಾಗಿ ಜೀವಿಸಲು, ಸಮಾಧಾನವನ್ನು ಹಂಚುವುದಕ್ಕಾಗಿಯೂ, ಪ್ರೀತಿಯನ್ನು ಹಂಚುವುದಕ್ಕಾಗಿಯೂ, ನೀತಿ ನ್ಯಾಯವುಳ್ಳವರಾಗಿ ಜೀವಿಸುವುದಕ್ಕಾಗಿಯೂ, ದೇಶದಲ್ಲಿ ಸಮಾಧಾನ, ಸಂತೋಷ, ಅಭಿವೃದ್ಧಿಯಾಗುವುದಕ್ಕೂ, ನಮ್ಮ ಯಂಗರ್ ಜನರೇಷನ್ಸ್ಗಳಿಗೂ, ನಮ್ಮ ಮಕ್ಕಳ ಮಕ್ಕಳಿಗೂ ಒಳ್ಳೆ ನಾಗರಿಕರಾಗಿ ಅವರು ಮಾರ್ಪಡುವ ಹಾಗೆ, ಒಳ್ಳೆ ಸರ್ಕಾರವನ್ನು, ಒಳ್ಳೆ ನಡವಳಿಕೆ ಉಳ್ಳಂತಹ ಪ್ರಾರ್ಥನೆ ವೀರರನ್ನು ದೇವರೇ ನೀವು ಎಬ್ಬಿಸಿರಿ. ಭಾರತ ದೇಶದ ಪ್ರಧಾನಿಯವರಿಗಾಗಿ, ಪ್ರೆಸಿಡೆಂಟ್ ಅವರಿಗೋಸ್ಕರ, ಎಲ್ಲ ರಾಜ್ಯದ ಚೀಫ್ ಮಿನಿಸ್ಟರ್ಸ್ಗಳಿಗೋಸ್ಕರ, ಎಂಪಿಗಳಿಗಾಗಿ ಹಾಗೂ ಎಂಎಲ್ಎಗಳಿಗಾಗಿ, ಸ್ಪೀಕರ್ಸ್ಗಳಿಗಾಗಿ, ಕಲೆಕ್ಟರ್ಸ್ಗಳಿಗಾಗಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. ನಮ್ಮ ದೇಶ ಕಾಪಾಡುತ್ತಿರುವ ಮಿಲಿಟರಿಗೋಸ್ಕರ, ನೇವಿಗೋಸ್ಕರ, ಏರ್ಫೋರ್ಸ್ಗೋಸ್ಕರ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಈ ಭಾರತ ದೇಶದ ಸುತ್ತಲೂ ನಿಮ್ಮ ಬೇಲಿಯನ್ನು ಹಾಕಿರಿ ದೇವರೇ. ದುಷ್ಟನಿಗೆ ಯಾವ ಅಧಿಕಾರವಿಲ್ಲದಂತೆ, ಸಮಾಧಾನ, ಸಂತೋಷದಲ್ಲಿ, ಪ್ರೀತಿ, ಐಕ್ಯತೆಯಲ್ಲಿ ಅಭಿವೃದ್ಧಿಯಾಗುವ ಹಾಗೆ, ನೀತಿ ನ್ಯಾಯದೊಂದಿಗೆ ಆಶೀರ್ವದಿಸಲ್ಪಡುವ ಹಾಗೆ, ಈ ಇಂಡಿಪೆಂಡೆನ್ಸ್ ಡೇ ದಿನದಂದು, ಈ 78th ಇಂಡಿಪೆಂಡೆನ್ಸ್ ದಿನದಂದು ನಮ್ಮ ಭಾರತ ದೇಶವನ್ನು ಆಶೀರ್ವದಿಸಿರಿ ಎಂದು, ದೇಶದ ನಾಯಕರನ್ನು, ಎಲ್ಲಾ ಜನರನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಪ್ರತಿದಿನ ನಿಮಗೋಸ್ಕರ ಯೂಟ್ಯೂಬ್ನಲ್ಲಿ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಕನ್ನಡದಲ್ಲಿ ಹಾಗೂ ಬೇರೆ ಇತರ ಭಾಷೆಗಳಲ್ಲಿ, ಮುಖ್ಯವಾಗಿ ಕನ್ನಡದಲ್ಲಿ ಪ್ರತಿದಿನ ನಿಮ್ಮೆಲ್ಲರಿಗೋಸ್ಕರ ಪ್ರತಿದಿನ ಅನುದಿನದ ಧ್ಯಾನ ಅನೇಕ ಭಾಷೆಗಳಲ್ಲಿ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ನೀವು ಯಾವ ಭಾಷೆಯವರಾದರೂ ಸಹ ನಿಮಗೆ ಇತರ ಭಾಷೆಯ ಸ್ನೇಹಿತರಿರುವುದಾದರೆ ಅವರಿಗೂ ಶೇರ್ ಮಾಡ್ರಿ. ಜಸ್ಟ್ ಟೈಪ್ ಡಾಕ್ಟರ್ ಜಯಪಾಲ್ ಯೂಟ್ಯೂಬ್ ಕನ್ನಡ ಚಾನಲ್, ಡಾಕ್ಟರ್ ಜಯಪಾಲ್ ಯೂಟ್ಯೂಬ್, ಆ್ಯಂಡ್ ಯು ಗೋ ಟು ತಮಿಳ್, ಮಲಯಾಳಂ ಆರ್ ಕನ್ನಡ ಆರ್ ಹಿಂದಿ ಆರ್ ತೆಲುಗು. ಯು ವಿಲ್ ಗೆಟ್ ಆಲ್ ದ ಸ್ಟಫ್. www.jaipal.org ಎಂಬ ವೆಬ್ಸೈಟ್ ಸಂಧಿಸಿರಿ. ಅಲ್ಲಿ ಮತ್ತಷ್ಟು ಹೆಚ್ಚು ಇನ್ಫಾರ್ಮೇಷನ್ ನಿಮಗೆ ದೊರಕುತ್ತವೆ. ಪ್ರತಿ ದಿವಸ ಈ ರೀತಿ ದೇವರ ವಾಕ್ಯ ಬೇರೆ ಬೇರೆ ಟಿವಿ ಚಾನಲ್ಗಳಲ್ಲಿ ಸಾರ್ತಿದ್ದೇವೆ. ಉದಾಹರಣೆಗೆ ಸ್ಟಾರ್ ಮೂವೀಸ್ ಬೆಳಗ್ಗೆ 6 ಕೂಡ ನೀವು ದೇವರ ವಾಕ್ಯ ವೀಕ್ಷಿಸಬಹುದು. ಪ್ರತಿದಿನ ಸಾಯಂಕಾಲವೂ ಕೂಡ ನಾವು ದೇವರ ವಾಕ್ಯವನ್ನು ಪ್ರಸಾರ ಮಾಡುತ್ತಾ ಇದ್ದೇವೆ. ತಪ್ಪದೇ ಆಯಾ ಸಮಯದಲ್ಲಿ
ವಾಕ್ಯವನ್ನು ವೀಕ್ಷಿಸಿರಿ. ಬ್ಯಾಂಗ್ಳೂರಿನಲ್ಲಿ ಈ ತಿಂಗಳು 27ರಂದು ಗೆಟ್ ಟುಗೆದರ್ ಅನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಬ್ಯಾಂಗ್ಳೂರು ಸುತ್ತಮುತ್ತಲಿರುವವರು ಬಂದು ಭಾಗವಹಿಸಿರಿ. ಈ ದಿನ ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸೋಣ, ನಮ್ಮ ದೇಶಕ್ಕಾಗಿ ಸ್ತುತಿಸೋಣ ಮತ್ತು ಎಲ್ಲ ವಿಷಯಗಳಲ್ಲಿ ನಾವು ಅಭಿವೃದ್ಧಿ ಹೊಂದೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂತಹವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.